ಇವತ್ತು ಕಥೆನೋ ಗಾದೆನೋ? ಸರಿ, ಕಥೆನೇ ಹೇಳ್ತೀನಿ. ಇಂದು ನಾನು ಹೇಳುವುದು ಜಿಂಕೆ ಮತ್ತು ಆನೆ ಮರಿಗಳ ಕಥೆ. ಒಂದು ದಟ್ಟ ಅರಣ್ಯದಲ್ಲಿ ಬಹಳ ಪ್ರಾಣಿಗಳು ವಾಸವಾಗಿದ್ದವು. ಎಲ್ಲ ಪ್ರಾಣಿಗಳು ಆಗಾಗ್ಗೆ ಒಂದು ಕಡೆ ಸೇರುತ್ತಿದ್ದವು. ಅದು ಅವುಗಳ ಸಂತೋಷದ ಸಮಯವಾಗುತ್ತಿತ್ತು. ಎಲ್ಲ ಪ್ರಾಣಿಗಳು ಅರಣ್ಯವನ್ನು ತುಂಬ ಪ್ರೀತಿಸುತ್ತಿದ್ದವು. ಅಲ್ಲಿನ ಒಂದು ಆನೆಗೆ ಅವಳಿ ಜವಳಿ ಮರಿಗಳಿದ್ದವು. ತಂದೆ ಆನೆ ದಿನವೂ ಕೆಲಸಕ್ಕೆ ಹೋದರೆ ತಾಯಿ ಆನೆ ಮನೆಯಲ್ಲೇ ಆಯುರ್ವೇದದ ಔಷಧಿಗಳನ್ನು ತಯಾರು ಮಾಡುತ್ತಿತ್ತು. ಒಂದು ದಿನ ಅವಳಿ ಆನೆ ಮರಿಗಳು ಆಟ ಆಡಲು ಹೊರಗಡೆ ಹೋದವು. ಅಲ್ಲಿ ಒಂದು ಜಿಂಕೆಯ ಮರಿಯೂ ಸಹ ಇತ್ತು. ಜಿಂಕೆ ಮರಿ ಮತ್ತು ಆನೆ ಮರಿಗಳು ಹಾಗೇ ಆಟವಾಡುತ್ತಾ ಎತ್ತರದ ಒಂದು ಜಾಗದ ಹತ್ತಿರ ಬರುತ್ತವೆ. ಆನೆ ಮರಿಗಳು ಆಟವಾಡುತ್ತಾ ಇರುವುದನ್ನು ನೋಡಿ ಅಲ್ಲಿ ಮೊದಲೇ ಆಟವಾಡುತ್ತಿದ್ದ ಕೆಲವು ಜಿಂಕೆ ಮರಿಗಳು ಆನೆ ಮರಿಗಳ ಬಳಿ ಹೋಗಿ, ನೀವು ಇಲ್ಲೆಲ್ಲ ಆಟ ಆಡೋ ಹಾಗಿಲ್ಲ, ಇದು ನಾವುಗಳು ಮಾತ್ರ ಆಟ ಆಡೋ ಜಾಗ. ನೀವು ನೋಡಿ ಎಷ್ಟು ದೊಡ್ಡದಾಗಿ ಇದ್ದೀರಾ, ನಮ್ಮ ಹಾಗೆ ನಿಮಗೆ ಓಡಕ್ಕಾಗಲ್ಲ, ಕುಣಿಯೋಕ್ಕೂ ಆಗಲ್ಲ. ನಾವು ಎಷ್ಟೊಂದು ಸುಂದರವಾಗಿದ್ದೀವಿ, ನಮ್ಮ ಮೈ ಮೇಲೆಲ್ಲ ಸುಂದರವಾದ ಚುಕ್ಕಿಗಳಿವೆ. ನೀವು ಹೇಗಿದ್ದೀರಾ ನೋಡಿ, ದಪ್ಪವಾಗಿ ಎಂದು ಹೀಯಾಳಿಸಿ ಮಾತನಾಡುತ್ತವೆ. ಹೀಯಾಳಿಸುವುದು ಅಂದರೆ ಏನು ಹೇಳಿ? ಹೀಯಾಳಿಸುವುದು ಎಂದರೆ ಒಬ್ಬರ ಬಗ್ಗೆ ಕೇವಲವಾಗಿ ಮಾತನಾಡುವುದು. ಹೀಗೆ ಹೀಯಾಳಿಸಿದ ಜಿಂಕೆ ಮರಿಗಳ ಗುಂಪಿನಲ್ಲಿ ಆ ಜಿಂಕೆ ಮರಿಯ ತಂಗಿಯೂ ಸಹ ಇತ್ತು. ಅವಳಿ ಆನೆ ಮರಿಗಳು ತುಂಬ ಬೇಸರದಿಂದ ಅಳುತ್ತಾ ಮನೆಗೆ ಹೋಗುತ್ತವೆ. ಆನೆ ಮರಿಗಳು ಅಳೋದನ್ನು ನೋಡಿ ಏನಾಯಿತು ಎಂದು ಅವುಗಳ ಅಮ್ಮ ಕೇಳುತ್ತದೆ. ಆಗ ಮರಿಗಳು ನಡೆದದ್ದನ್ನೆಲ್ಲ ಹೇಳುತ್ತವೆ. ಅಮ್ಮ ಆನೆ ಮರಿಗಳಿಗೆ ಸಮಾಧಾನ ಮಾಡಿ ಊಟ ಮಾಡಿಸಿ ಮಲಗಿಸುತ್ತದೆ. ಮರುದಿನ ಬೆಳಿಗ್ಗೆ ಆನೆ ಮರಿಗಳು ಆಟ ಆಡೋಕೆ ಹೋದಾಗ ಅಲ್ಲಿ ಜಿಂಕೆ ಮರಿಗಳು ಇಲ್ಲದಿದ್ದನ್ನು ನೋಡಿ ಖುಷಿಯಿಂದ ಓಡಿ ಹೋಗಿ ಆಡಲು ಶುರು ಮಾಡುತ್ತವೆ. ಆಗ ಅಲ್ಲಿ ಯಾರೋ ಅಳುವ ಶಬ್ದ ಕೇಳಿಸುತ್ತದೆ. ಆನೆ ಮರಿಗಳು ಯಾರು ಅಳುತ್ತಿರಬಹುದೆಂದು ನೋಡಲು ಶಬ್ದ ಕೇಳಿಸುತ್ತಿದ್ದ ಜಾಗಕ್ಕೆ ಹೋದಾಗ ಜಿಂಕೆ ಮರಿ ಅಳುವುದು ಕಾಣುತ್ತದೆ. ಆನೆ ಮರಿಗಳು, ಏನಾಯ್ತು ಜಿಂಕೆ ರಾಯ, ಯಾಕೆ ಅಳ್ತಿದ್ದೀಯಾ ಎಂದು ಕೇಳುತ್ತವೆ. ಜಿಂಕೆ, ನನ್ನ ತಂಗಿಗೆ ತುಂಬ ಹುಷಾರಿಲ್ಲ, ನನ್ನ ಜೊತೆ ಆಟ ಆಡೋಕ್ಕೆ ಯಾರೂ ಇಲ್ಲ ಎಂದು ಅಳುತ್ತದೆ. ಆಗ ಆನೆ ಮರಿಗಳು, ನಿನ್ನ ತಂಗಿಗೆ ಏನಾಗಿದೆ ತೋರಿಸು ನಡಿ ಎಂದು ಕರೆದುಕೊಂಡು ಹೋಗುತ್ತವೆ. ಜಿಂಕೆಯ ಮನೆಯ ಹತ್ತಿರ ಹೋದಾಗ ಇನ್ನೊಂದು ಜಿಂಕೆ ಮರಿ ಮಲಗಿಕೊಂಡಿರುತ್ತದೆ. ಅದನ್ನು ಕಂಡ ಆನೆ ಮರಿಗಳು ಅವರ ಅಮ್ಮನ ಬಳಿ ಹೋಗಿ ಔಷಧಿ ತೆಗೆದುಕೊಂಡು ಬಂದು ಜಿಂಕೆಗೆ ಕೊಡುತ್ತವೆ. ಸ್ವಲ್ಪ ಹೊತ್ತಿನ ನಂತರ ಜಿಂಕೆ ಮರಿಯ ತಂಗಿ ಹುಷಾರಾಗುತ್ತದೆ. ಜಿಂಕೆ ಮರಿ ಆನೆ ಮರಿಗಳ ಹತ್ತಿರ ಬಂದು, ನಾವು ನಿಮ್ಮನ್ನು ಅಷ್ಟೊಂದು ಹೀಯಾಳಿಸಿ ಮಾತನಾಡಿದರೂ ಸಹ ನೀವು ನಮಗೆ ಸಹಾಯ ಮಾಡಿದ್ದೀರಾ. ನೀವು ತುಂಬ ಒಳ್ಳೆಯವರು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತವೆ. ಇನ್ನು ಮುಂದೆ ನೀವು ಸಹ ನಮ್ಮ ಜೊತೆ ಆಟ ಆಡೋಕೆ ಬನ್ನಿ ಎಂದು ಕರೆಯುತ್ತವೆ. ಜಿಂಕೆ ಆನೆ ಮರಿಗಳ ಒಳ್ಳೆಯತನವನ್ನು ಎಲ್ಲ ಪ್ರಾಣಿಗಳಿಗೂ ವಿವರವಾಗಿ ಹೇಳುತ್ತದೆ. ಇದರ ನೀತಿ ಏನು ಹೇಳಿ? ಒಳ್ಳೆಯ ಸ್ವಭಾವಕ್ಕೆ ಉತ್ತೇಜನ ನೀಡಬೇಕು. ಕೆಟ್ಟದ್ದು ಮಾಡಿದ್ದರೂ ಸಹ ಅದನ್ನು ಮರೆತು ಒಳ್ಳೆಯದನ್ನೇ ಬಯಸುವ ಗುಣವಿರಬೇಕು. ಇಂದಿನ ಕಥೆ ಹೇಗಿತ್ತು? ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ.